ಹೇಳು. ಎಲ್ಲಿದ್ಯಾ? ನಾನಿಲ್ಲಿ ಬೀಚಲ್ಲಿ ಹೀಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದಿದ್ದೆ. ಹೇ ನಿಂಗೆ ಆನ್ಲೈನ್ ಇಂಟರ್ವ್ಯೂ ಇದೆ ಅಂದರೆ ಇವತ್ತು ಏನಾಯ್ತು ಅದು? ಅದು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಆದರೆ ನೆಟ್ವರ್ಕ್ ಸರಿ ಇಲ್ಲ. ಅವ್ರು ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ವಾಪಸ್ಸಾಗಿ ಟ್ರೈ ಮಾಡ್ತಾ ಇರು, ಯಾವುದಾದ್ರೂ ಕಂಪ್ನಿ ಸಿಗುತ್ತೆ. ವಾಪಸ್ ಟ್ರೈಯಾ? ಎಷ್ಟು ಸಲ ಅಂತ ಟ್ರೈ ಮಾಡೋದು? ನಾನು ಈ ಜಾಬಿಗೆ ಇಂಟರ್ವ್ಯೂ ಕೊಡೋದೇ ದೊಡ್ಡ ಜಾಬ್ ಆಗಿ ಹೋಯ್ತು. ಒಂದೊಂದು ಸಲ ನಂಗೆ ಅನಿಸುತ್ತೆ ಎಲ್ಲಾದರೂ ಹೋಗಿ ಇಲ್ಲೀಗಲ್ ಆಗಿ ಕೆಸಿನೋ ಏನಾದರೂ ಆಡಿ ದುಡ್ಡು ಮಾಡೋಣ ಅಂತ. ಹಂಗಾದರೂ ದುಡ್ಡು ಮಾಡಿ ಲೈಫಲ್ಲಿ ಸೆಟ್ಲ್ ಮಾಡ್ಕೊಳ್ಬೋದು. ಕೆಸಿನೋ ಆಡೋದು ನೀನು ಹೇಳ್ದಂಗೆ ಅಷ್ಟು ಈಸಿ ಇಲ್ಲ, ಅದಕ್ಕೆಲ್ಲ ಲಕ್ ಬೇಕು. ಹಂಗೆ ಟ್ರೈ ಮಾಡಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ, ನಮ್ಗೇನು ಸಿಗೋದೂ ಇಲ್ಲ. ನೀನೇನು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ಅಥವಾ ಸುಮ್ಮನೆ ಹಿಂದೋಗಿದ ತಕ್ಷಣ ದುಡ್ಡು ನಮ್ಮ ಹಿಂದೆ ಬರುತ್ತೆ ಅಂತ ಮಾಡಿದ್ಯಾ? ನಾವು ಏನಾದರೂ ಮಾಡಿದ್ರೆ ಮಾತ್ರ ದುಡ್ಡು ಬರೋದು. ಯಾರಿಗೊತ್ತು, ನೀನು ಹೇಳ್ದಂಗೆ ಇಲ್ಲಕ್ಕಿದ್ರೆ ನೀರೊಳಗಿಂದ ದುಡ್ಡು ಬರ್ಬೋದು. ನೀನು ಹೇಳ್ದಂಗೆ ಇಲ್ಲಕ್ಕಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದು ದುಡ್ಡು ಬರ್ಬೋದು. ಸುಮ್ಮನೆ ನಡ್ಕೊಂಡು ಹಲೋ ಹಲೋ, ಕೇಳಿಸ್ತಾ ಇಲ್ಲ? ಹಲೋ 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 ಹಲೋ. ಅಲ್ಲ, ಒಂದು ನಿಮಿಷ, ಆಮೇಲೆ ಮಾಡ್ತೀನಿ. ಹಲೋ, ಹೇಳು.
ಅವಾಗ ಸಡನ್ ಎಲ್ಲಿ ಹೋದೆ? ಅದೇ ನಿನ್ನ ಜೊತೆ ಮಾತಾಡ್ತಿದ್ನಲ್ಲ, ಸಡನ್ನಾಗಿ ಏನೋ ತುಳಿದ್ಬಿಟ್ಟೆ. ಆಮೇಲೆ ನೋಡಿದ್ರೆ ಒಂದು ಹಳೆ ಬಾಕ್ಸ್. ಸೀದಾ ಮನೆಗೆ ತೊಗೊಂಡು ಬಂದೆ. ಬಾಕ್ಸಾ? ಏನು ಬಾಕ್ಸು? ನೋಡೋಕೆ ಒಳ್ಳೆ ಹಳೆ ಕಾಲದ ಬಾಕ್ಸ್ ಥರ ಇದೆ. ಓ, ನೀನು ಬಿಟ್ಟೆ ಸಿಕ್ತಂದ್ರೆ ಒಂದು ಬಿಡೋದಿಲ್ಲಲ್ಲ. ಹಾಗೇನಿಲ್ಲ, ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ತೊಗೊಂಡು ಬಂದೆ. ಓಪನ್ ಮಾಡಿದ್ಯಾ? ಮಾಡಿದೆ. ಒಳಗಡೆ ಒಂದು ಮ್ಯಾಪ್ ಇದೆ, ಮತ್ತೊಂದು ಕೀ ಇದೆ. ಮ್ಯಾಪಲ್ಲಿ ಯಾವುದೋ ಬೇರೆ ಭಾಷೆಯಲ್ಲಿ ಬರೆದಿದೆ, ಅದೇನಂತ ಗೊತ್ತಾಗಲಿಲ್ಲ. ಓ, ಪಕ್ಕ ಏನೋ ಇರ್ಬೋದು ಹಾಗಾದರೆ. ನನಗೂ ಹಾಗೆ ಅನಿಸ್ತಿದೆ. ಈಗ ಬರೋಕ್ಕಾಗುತ್ತಾ? ಬರ್ತಿದ್ದೆ ಮಗ, ಬಟ್ ಜೋರು ಮಳೆ. ಇವತ್ತು ತುಂಬ ಸಿಡ್ಲು ಬೇರೆ ಇದೆ. ಸೊ ಅದಕ್ಕೆ ಮನೆಯಿಂದ ಎಲ್ಲೂ ಹೊರಗಡೆನೇ ಹೋಗಿಲ್ಲ. ಸರಿ, ನಾಳೆ ಬಾ ಹಾಗಾದರೆ. ಸರಿ, ಬೆಳಗ್ಗೆ ಸ್ವಲ್ಪ ಕೆಲಸ ಇದೆ, ಮಧ್ಯಾಹ್ನ ಮೇಲೆ ಬರ್ತೀನಿ. ಸರಿ, ಹಾಗಾದರೆ ನಾಳೆ ಸಿಗು. ಬಾಯ್. ಸರಿ, ಬಾಯ್ ಬಾಯ್. ನೋಡಿದ್ಯಾ ಬಾಕ್ಸ್? ಈ ಬಾಕ್ಸಾ? ಈ ಬಾಕ್ಸ್ ನೋಡೋಕೆ ತುಂಬ ಹಳೇದ ಥರ ಇದೆ. ಇಲ್ಲಿ ನೋಡು, ಮ್ಯಾಪ್ ಮತ್ತೆ ಕೀ. ಮಗ, ಇದು ಪಕ್ಕ 100-200 ವರ್ಷ ಹಳೇದೇ ಇದೆ. 100 ವರ್ಷ ಹಳೆದಂತ ಹೇಗೆ ಹೇಳ್ತೀಯಾ? ಇದು ನೋಡಿದ ಕೂಡಲೇ ಗೊತ್ತಾಗುತ್ತೆ, ಯಾರು ಬೇಕಿದ್ರೂ ಹೇಳ್ತಾರೆ. ಈ ಡಾಟ್ ನೋಡು, ಮತ್ತೆ ಈ ಲೈನ್, ಇದು ನೋಡೋಕ್ಕೇನೋ ಬೆಟ್ಟದ ಥರ ಇದೆ, ಬಟ್ ಪಕ್ಕ ಏನೋ ಇದೆ. ಇದ್ಯಾವುದೋ ಬೇರೆ ಲ್ಯಾಂಗ್ವೇಜ್ ಥರ ಇದೆ. ಇದು ಯಾವ ಲ್ಯಾಂಗ್ವೇಜ್ ಅಂತ ಹೇಗೆ ಗೊತ್ತಾಗುತ್ತೆ? ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಬೋದಲ್ಲ? ಅದು ನಿನ್ನೆನೇ ಮಾಡ್ಬೋದಿತ್ತಲ್ವಾ? ನನಗೂ ಈಗಲೇ ಫ್ಲಾಶ್ ಆಗಿದೆ. ಗ್ರೀಕಾ? ಗ್ರೀಕ್ ಯಾಕೆ ಬಂತಿಲ್ಲಿ? ಇಂಡಿಯಾ ಮ್ಯಾಪ್ಗೂ ಗ್ರೀಕ್ಗೂ ಏನು ಲಿಂಕ್? ಇಲ್ಲಿ ನೋಡಿದ್ರೆ ಇಂಡಿಯಾ ಮ್ಯಾಪ್ ಇದೆ, ಬಟ್ ಲ್ಯಾಂಗ್ವೇಜ್ ಗ್ರೀಕಲ್ಲಿದೆ. ನಾನು ಅದೇ ಥಿಂಕ್ ಮಾಡ್ತಿದ್ದೆ, ಇಂಡಿಯಾ ಮ್ಯಾಪಲ್ಲಿ ಗ್ರೀಕ್ ಯಾಕೆ ಬರುತ್ತೆ? ರೂಟ್ ಟು ಎನಿಗ್ಮೆಟಿಕ್ ಅಬಿಸ್ ಅಂದರೆ ಮೇ ಬಿ ಏನೋ ಮಿಸ್ಟೀರಿಯಸ್ ಪ್ಲೇಸ್ ಇರಬೇಕು. ಮಿಸ್ಟೀರಿಯಸ್ಸಾ? ಅಂದರೆ ಲೈಕ್ ಗೊತ್ತಿಲ್ಲದೆ ಹಿಡನ್ ಪ್ಲೇಸ್. ಇದು ನೋಡು, ಎಲ್ಲ ಆಗಿನ ಕಾಲದ್ದು. ಊರ ಹೆಸರೆಲ್ಲ ಗ್ರೀಕಲ್ಲಿದೆ. ಈ ಬಾಕ್ಸಲ್ಲಿ ಮ್ಯಾಪ್ ಮತ್ತೆ ಕೀ ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ವಾ? ಒಳಗಿದ್ದು ಅದೆರಡೆ, ಆದರೆ ಬಾಕ್ಸ್ ಓಪನ್ ಮಾಡೋಕೆ ಮೇಲೊಂದು ಜೆಮ್ ಇತ್ತು, ಅದು ಓಪನ್ ಮಾಡುವಾಗ ಕೆಳಗೆ ಬಿತ್ತು. ಅಲ್ಲೇ ಬಾಕ್ಸಲ್ಲಿದೆ ನೋಡು. ಈ ಜೆಮ್ಮಲ್ಲಿ ಏನೋ ಇದೆ. ಕ್ರೇಜಿ ಬ್ರೋ, ನನ್ನ ಲೈಫಲ್ಲೇ ಈ ಥರ ನಾನು ಫಸ್ಟ್ ನೋಡ್ತೀನಿ. ಏನಿರ್ಬೋದು? ಏನಂತ ನನಗೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬಟ್ ಶೋರ್ ಸಮಥಿಂಗ್ ಇಸ್ ದೇರ್. ಹಳೆ ಕಾಲದ ಏನಾದರೂ ಕನೆಕ್ಷನ್ ಇರ್ಬೋದಾ? ಲೈಕ್ ಏನ್ಷಿಯಂಟ್ ಟೈಮಲ್ಲಿ ಇದ್ರೂ ಇರ್ಬೋದು. ಇದು ನೋಡೋಕೊಳ್ಳೆ ಏನ್ಷಿಯಂಟ್. ಏನು ಮಾಡಿದೆ? ಜಸ್ಟ್ ಟಚ್ ಮಾಡಿದ್ದು, ನೀನು ನೋಡಿದೆ ಅಲ್ವಾ? ಜಸ್ಟ್ ಟಚ್ ಮಾಡಿದಷ್ಟೇ. The number you are trying to call is currently not reachable. Please try. ಹಲೋ. ಎಷ್ಟು ಟ್ರೈ ಮಾಡ್ತಿದ್ರು ಕಾಲ್ ಕನೆಕ್ಟ್ ಆಗ್ತಿಲ್ಲ, ಯಾಕೋ ಭಯ ಆಗ್ತಿದೆ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಅವ್ನ ಮನೆಗೆ ಒಂದ್ಸಲ ಕಾಲ್ ಮಾಡಿ ಕೇಳು. ಮನೆಗೆ ಮಾಡಿದೆ, ಅವರಿಗೂ ಅವನು ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಬೈಕ್ ಬೇರೆ ಮನೇಲಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ನು ಗ್ಯಾರಂಟಿ ಎಲ್ಲೋ ಹೋಗಿದ್ದಾನೆ. ಅವನೆಲ್ಲ ಹೋಗೋದಾದ್ರೂ ನಂಗೆ ಒಂದು ಮಾತು ಹೇಳ್ತಿದ್ದ,
ಆದರೆ ಈಗ ನೋಡಿದರೆ ನಿನ್ನೆಯಿಂದ ಕಾಲ್ ನಾಟ್ ರೀಚಬಲ್ ಬರ್ತಾ ಇದೆ. ಬೇಗ ಏನಾದರೂ ಮಾಡು, ನಿನ್ನ ಬೇರೆ ಫ್ರೆಂಡ್ಸ್ನ ವಿಚಾರಿಸು. ಸರಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಸ್ವಲ್ಪ ಹೊತ್ತು ಬಿಟ್ಟು ಅವನಾಗೆ ಕಾಲ್ ಮಾಡ್ತಾನೆ, ವೆಯ್ಟ್ ಮಾಡು. ಸರಿ ಸರಿ. ಸರಿ, ಬಾಯ್. ಇವಾಗ ಯಾಕೆ ಆಗ್ತಿಲ್ಲ? ಅದೇನು ಬರಲ್ಲ ಅನ್ಸುತ್ತೆ. ಯಾಕೆ? ಟಚ್ ಮಾಡಿದೆ ಅಲ್ಲ. ಇರ್ಬೋದು. ಈಗೇನು ಮಾಡುವ? ಇದು ಏನ್ಷಿಯಂಟ್ ಮ್ಯಾಪ್ ಅಂದರೆ ಒಂದು ಐಡಿಯಾ. ನಾವು ಈ ಏನ್ಷಿಯಂಟ್ ಮ್ಯಾಪ್ನ ಪ್ರೆಸೆಂಟ್ ಮ್ಯಾಪಿಗೆ ಕಂಪೇರ್ ಮಾಡಿ ನೋಡುವ. ಆವಾಗ ಅದೇ ನಮ್ಗೊಂದು ಕ್ಲೂ ಕೊಡುತ್ತೆ. ಒಳ್ಳೆ ಐಡಿಯಾ. ಸರಿ, ಲ್ಯಾಪ್ಟಾಪ್ ಓಪನ್ ಮಾಡು. ಗೂಗಲ್ ಮ್ಯಾಪ್ ಓಪನ್ ಮಾಡು. ಇವಾಗ ಎಕ್ಸಾಕ್ಟ್ಲಿ ಅಲ್ಲಿ ಝೂಮ್ ಹಾಕು. ಏನಿದೆ ಅಂತ ನೋಡುವ. ಅಲ್ಲೇ ಅಂತ ಹೆಂಗೆ ಹೇಳ್ತೀನಿ? ನೋಡುವ, ಅಲ್ಲಿ ಏನಾದರೂ ಕ್ಲೂ ಸಿಗ್ಬೋದು. ಕರೆಕ್ಟ್ ಈ ಪಾಯಿಂಟಲ್ಲೇ ಮ್ಯಾಚ್ ಮಾಡಿ ಝೂಮ್ ಮಾಡು. ಬೆಟ್ಟ. ಇಲ್ಲಿರೋದು ಬೆಟ್ಟ ಅಂದರೆ ಇದೇ ಬೆಟ್ಟದಲ್ಲಿ ಇರ್ಬೋದಾ? ಇಲ್ಲಿ ಸುಮಾರು ಬೆಟ್ಟ ಇದೆ. ಇದರಲ್ಲಿ ಯಾವ ಬೆಟ್ಟ ಅಂತ ಹೆಂಗೆ ಗೊತ್ತಾಗುತ್ತೆ? ಆಲ್ಸೋ ಇಟ್ಸ್ ವೆರಿ ಬಿಗ್. ಒಂದು ಬೆಟ್ಟ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ 3-4 ಡೇಸ್ ಬೇಕಾಗುತ್ತೆ. ಸೊ ಅದು ಯಾವ ಬೆಟ್ಟದಲ್ಲಿ ಇರ್ಬೋದು ಅಂತ ನಾವು ಹೆಂಗೆ ಕಂಡುಹಿಡಿಯೋದು? ಐ ಥಿಂಕ್ ನಾವು ಅಲ್ಲಿಗೆ ಹೋಗಿನೇ ಫಿಗರ್ ಔಟ್ ಮಾಡಬೇಕಾಗತ್ತೆ. ಬಟ್ ಹೆಂಗೆ? ಹತ್ತತ್ರನೇ 3-4 ಬೆಟ್ಟ ಇದೆ. ಯಾವುದಂತ ಹೇಳ್ತೀಯಾ? ಎಲ್ಲಂತ ಹೋಗ್ತೀಯಾ? ಅದಷ್ಟರಲ್ಲಿ ದೊಡ್ಡ ಬೆಟ್ಟ ಯಾವುದು? ಪಾಯಿಂಟ್. ದೊಡ್ಡ ಬೆಟ್ಟ ಇದೆ. ಶೋರಾ? ಶೋರ್ ಅಂತ ಏನಿಲ್ಲ, ಬಟ್ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಅದು ಲೊಕೇಶನ್ ಹೆಸರು ಏನಿದೆ ನೋಡು. ಜನ್ನ ಅಂತ ತೋರಿಸ್ತಿದೆ. ಜನ್ನನ? ಸೊ ಮ್ಯಾಂಗ್ಳೂರ್ ಟು ಜನ್ನ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡು. ಇಟ್ಸ್ ಅರೌಂಡ್ 200 ಕಿಲೋಮೀಟರ್ಸ್. 200 ಕಿಲೋಮೀಟರ್ಸ್ ಅಂದರೆ ಅಲ್ಲಿ ರೀಚ್ ಆಗೋಕ್ಕೆ ಮಿನಿಮಮ್ 3 to 4 hours ಆದರೂ ಬೇಕು. ಸೊ ನಾವು ಮಾರ್ನಿಂಗ್ 7 o'clock ಬಿಟ್ಟರು ಕೂಡ ವಿ ಶುಡ್ ರೀಚ್ ಅರೌಂಡ್ 11. ಸೊ ನಾವು ಅಲ್ಲಿ ಹೋದ್ರ ಮೇಲೇ ಏನಂತ ಫಿಗರ್ ಔಟ್ ಮಾಡಬೇಕಿದನ್ನು. ಬಟ್ ಇಷ್ಟು ದೊಡ್ಡ ಬೆಟ್ಟದ ರೂಟ್ ಹುಡ್ಕೋದಾದ್ರೆ ಹೆಂಗೆ? ಎಲ್ಲಿಗಂತ ಹೋಗ್ತೀಯಾ? ಫಾರ್ ಎಕ್ಸಾಂಪಲ್, ಈಗ ವಾಟರ್ ಫಾಲ್ಸ್ ಆದರೆ ಸ್ಟ್ರೇಟಾಗಿ ಒಂದು ರೂಟ್ ಇರುತ್ತೆ. ಅಟ್ಲೀಸ್ಟ್ ಆ ಫಾಲ್ಸ್ ಸೌಂಡ್ ಕೇಳ್ಕೊಂಡಾದ್ರೂ ಆ ರೂಟಲ್ಲಿ ಹೋಗ್ಬೋದು. ಬಟ್ ಇದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ನಂಗೆ ಯಾಕೋ ಇದು ವರ್ಕೌಟ್ ಆಗೋ ಡೌಟ್. ನಾನು ನಿನ್ನೆನೇ ಹೇಳಿದ್ನಲ್ಲ, ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಟ್ರೈ ಮಾಡಿಲ್ಲ ಅಂದರೆ ಏನೂ ನಮ್ಮ ಹತ್ರ ಬರಲ್ಲ. ನಿನ್ನೆ ನೀನು ಬೀಚಿಗೆ ಹೋಗಿದ್ದಕ್ಕೆ ನಿಂಗೆ ಆ ಬಾಕ್ಸ್ ಸಿಕ್ಕಿದ್ದು. ಹಾಗೆ ನಾವು ಅಲ್ಲಿ ಹೋದ್ರೇ ನಮಗೇನಾದರೂ ಸಿಗೋದು. ನೀನು ಹೇಳಿದ್ರೆ ಒಂದು ಪಾಯಿಂಟ್ ಇದೆ. ಬಟ್ ಈಗ ಆ ರೂಟ್ ಹುಡ್ಕೋದೇ ದೊಡ್ಡ ಪ್ರಾಬ್ಲಮ್. ಓಕೆ, ಈಗ ನಮ್ಗೆ ರೂಟ್ ಸಿಗುತ್ತಂತಲೇ ಮಾಡಿ. ಬಟ್ ನೆಕ್ಸ್ಟ್ ಟ್ರೆಕ್ ಮಾಡಿದ್ರೆ ಎಲ್ಲವರೆಗೆ ಮಾಡ್ಬೋದು? ಸಿಕ್ಕಿದ್ರೆ ಏನು ಸಿಗುತ್ತೆ? ಎಲ್ಲಿ ಸಿಗುತ್ತೆ? ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಏನ್ಷಂಟ್ ಅಂತ ಹೇಳಿದರೆ ಏನೇ ಸಿಗೋದಿದ್ರು ಮಣ್ಣು ಕೆಳಗೆ. ಒಂದು ಕೆಲಸ ಮಾಡುವ, ನಾವು ಫಸ್ಟಿಗೆ ಅಲ್ಲಿಗೆ ಹೋಗುವ. ಅಲ್ಲಿ ಹೋಗಿ ಏನು ಮಾಡಬೇಕಂತ ಗೊತ್ತಾಗುತ್ತೆ. ನಾನು ಆವಾಗ ಹೇಳ್ದಂಗೆ ನಾವು ಅಲ್ಲಿ ಲೊಕೇಶನಿಗೆ ಒಂದು ಮಾರ್ನಿಂಗ್ 11 o'clock ರೀಚ್ ಆದರೂ ಕೂಡ, ಇನ್ ಕೇಸ್ ರೂಟ್ ಗೊತ್ತಾದರೂ ನಾವು ಒಂದು 2 hours ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಆವಾಗ ಇಟ್ ವಿಲ್ ಬಿ ಅರೌಂಡ್ 1 o'clock. ಸೊ ನಮಗೆ 1 o'clock ಇಂದ 3 o'clock ವರೆಗೆ ಹುಡ್ಕೋಕೆ ಟೈಮ್ ಇದೆ. ಇನ್ ಕೇಸ್ 3 ಗಂಟೆ ಒಳಗೆ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ನಾವು ಅಲ್ಲಿಂದ ರಿಟರ್ನ್ ಬರಬೇಕಾಗತ್ತೆ. ಆವಾಗ 5 ಗಂಟೆ ಕೆಳಗೆ ರಿಟರ್ನ್ ಬರ್ತೀವಿ. ಸೊ ಮನೆಗೆ ಈಸಿಲಿ ಬರ್ಬೋದು. ಸೊ ನಾವು ಬಂದ್ರ ಮೇಲೆ ಏನಂತ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ಒಟ್ಟಿನಲ್ಲಿ ಅದು ಸಿಗೋವರೆಗೂ ನಾವು ಟ್ರೈ ಮಾಡ್ತಾನೆ ಇರೋಣ. ಸಿಕ್ಕಿದ್ರೆ ಏನು ಸಿಗ್ಬೋದು? ಟ್ರೆಷರ್ ಇರ್ಬೋದು, ಇಲ್ಲ ಅಂದರೆ ಏನಾದರೂ ಒಂದು ವ್ಯಾಲ್ಯೂಯಬಲ್ ಐಟಮ್ ಇರ್ಬೋದು. ದ್ಯಾಟ್ಸ್ ಫಾರ್ ಶೋರ್. ಟ್ರೆಜರ್ ಇದ್ದರೆ ನೀನು ಹೇಳ್ದಂಗೆ ಮಣ್ಣೊಳಗಿರ್ಬೋದು. ಬಟ್ ಅದು ತೆಗೆಯೋದು ಹೇಗೆ? ನಮ್ಮಿಬ್ಬರ ಕೈಯಲ್ಲಾಗುತ್ತಾ? ನಮ್ಮಿಬ್ಬರ ಕೈಯಲ್ಲಿ ಕಷ್ಟನೇ. ಆದರೆ ಹೊಂಡ ಮಾಡೋಕೆ ಐಟಮ್ಸ್ ತಗೊಳ್ಬೇಕು. ತೆಗಿಬೋದು, ಬಟ್ ಲೇಟ್ ಆಗ್ಬೋದು. ಅದೆಷ್ಟು ಫೀಟ್ ಡೀಪ್ ಇದೆ ಅಂತಲೇ ಗೊತ್ತಿಲ್ಲ. ಮೇಯ್ನಾಗಿ ನಮ್ಗೆ ಆ ಸ್ಪಾಟ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಅದನ್ನ ಫಸ್ಟ್ ಫಿಗರ್ ಔಟ್ ಮಾಡಬೇಕು. ಒಂದ್ಸಲ ಎಕ್ಸಾಕ್ಟ್ ಸ್ಪಾಟ್ ಗೊತ್ತಾದರೆ ಮುಂದಿದ ಆಮೇಲೆ ನೋಡ್ಬೋದು. ಈಗ ಏನು ಮಾಡುವ? ನಾನು ಅದೇ ಆಲೋಚನೆ ಮಾಡ್ತಿದ್ದೆ. ಇದು 7ರಲ್ಲಿ ಒಂದು ಪ್ಲಾನ್ ಇಸ್ ಆಫ್,
one plan is on. The plan is ಜಾಬಿಗೆ ಇಂಟರ್ವ್ಯೂ ಕೊಟ್ಟಿದ್ದೇನಾಯಿತು? ಅದಿನ್ನೂ ಏನಂತ ಗೊತ್ತಿಲ್ಲ. ನಾಳೆ ಕಾಲ್ ಬರ್ಬೋದು, ಬರ್ದೇನೂ ಇರ್ಬೋದು. ಎಷ್ಟು ದಿನ ಅಂತ ಹೀಗೆ ಹೇಳ್ತೇಳಿ? ಎಷ್ಟೇ ಟ್ರೈ ಮಾಡಿದ್ರು ಜಾಬ್ ಸಿಗ್ತಿಲ್ಲ ಅಂದರೆ ಏನರ್ಥ? ನಾನು ಏನು ಮಾಡಲಿ? ನಾನು ಹತ್ತತ್ರ ಒಂದು 20 ಇಂಟರ್ವ್ಯೂ ಮೇಲ್ ಕೊಟ್ಟಿದ್ದೆ. ನನ್ನೇ ಹೈಯರ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಲ್ವ. ನಾನು ಹೋಗ್ಬಿಟ್ಟು ನನ್ನೇ ಹೈಯರ್ ಮಾಡಿ ಅಂತ ಹೇಳೋಕ್ಕಾಗತ್ತಾ? ಸೆಲೆಕ್ಟ್ ಮಾಡಿದರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಕೆಲಸನೇ ಮಾಡಲ್ವಾ ಹಂಗಾದ್ರೆ? ಹೀಗೆ ಸುಮ್ಮನೆ ತಿರ್ಗಾಡ್ತಾ ಇರ್ತೀಯಾ? ಯಾವಾಗ ನೋಡಿದ್ರು ನಿನ್ನ ಫ್ರೆಂಡ್ ರಾಯನ್ ಜೊತೆನೇ ಇರ್ತೀಯ. ನಾನು 100 ಸಲ ಕಾಲ್ ಮಾಡಿದ್ರು ಬರಲ್ಲ, ಆದರೆ ಅವ್ನು 1 ಸಲ ಕಾಲ್ ಮಾಡಿದ್ರೆ ಓಡೋಗ್ತೀಯ. ಇದೊಂದಿಷ್ಟಿಗೆ ಬೋದು ನೋಡ್ರಿ. ಇವಾಗೇನು, ನಾನು ಕೆಲಸ ಹುಡುಕ್ಬೇಕಷ್ಟೇ ತಾನೇ. ಹುಡುಕಿದ್ರೆ ಆಯ್ತು ಬಿಡು. ನಾನು ಒಂದು 20 ಇಂಟರ್ವ್ಯೂ ಕೊಟ್ಟಿದ್ದೆ, ಇನ್ನೊಂದು 20 ಇಂಟರ್ವ್ಯೂ ಕೊಡೋದೇನು ದೊಡ್ಡ ವಿಷಯನೇ ಅಲ್ಲ. ಏನು ಮಾಡೋದು? ಬೇರೆ ದಾರಿನೇ ಇಲ್ಲ. ದಾರಿ ಸಿಗೋದು ಬಿಡೋದು ನಿನಗೆ ಬಿಟ್ಟಿದ್ದು. ಬೇರೆ ಯಾರ ದಾರಿಲೂ ನೀನು ಹೋಗೋಕ್ಕಾಗಲ್ಲ. ನಿನ್ನ ದಾರಿಲಿ ಅಷ್ಟೇ ನೀನು ಹೋಗೋಕ್ಕಾಗೋದು. ಯು ಹ್ಯಾವ್ ಯುವರ್ ಓನ್ ರೂಟ್ ಕರಣ್. ಸಿಗುತ್ತೆ, ಬೇರೆ ದಾರಿ ಸಿಗುತ್ತೆ, ಬಟ್ ಸ್ವಲ್ಪ ಟೈಮ್ ಬೇಕಾಗ್ಬೋದು ಅಷ್ಟೇ. ಎಷ್ಟು ಬೇಕಾದರೂ ಟೈಮ್ ತಗೋ, ಬಟ್ ಒಟ್ಟಿನಲ್ಲಿ ಸೆಟ್ಲ್ ಆಗೋ ದಾರಿನ ಹುಡ್ಕೋ ಅಷ್ಟೇ. ಓಕೆ ಮೇಡಮ್. ಸರಿ ಅದು ಬಿಡು, ನಾಳೆ ಬೀಚ್ ಹತ್ರ ಒಂದು ಹೊಸ ಕೆಫೆ ಓಪನ್ ಆಗ್ತಿದೆ, ಅಲ್ಲಿಗೆ ಹೋಗೋಣ. ನಾಳೆನಾ? ನಾಳೆ ಸ್ವಲ್ಪ ಡೌಟ್. ಯಾಕೆ? ನಾಳೆ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಅಂಥದ್ದೇನು ಕೆಲಸ? ಆ ರಾಯನ್ ಜೊತೆ ಸುತ್ತಕ್ಕೆ ಹೋಗತ್ತೆ ತಾನೆ? ಹಾಗೇನಿಲ್ಲ, ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಂಥದ್ದೇನು ಇಂಪಾರ್ಟೆಂಟ್? ಏನಾದರೂ ಇಲ್ಲಿಗಲ್ ಕೆಲಸ ಮಾಡ್ತಿದ್ಯಾ ಹೆಂಗೆ? ಹೆಚ್ಚೆ ಇಲ್ಲಪ್ಪ, ಅವನೊಂದು ಬಿಸ್ನೆಸ್ ಮಾಡೋ ಪ್ಲ್ಯಾನಲ್ಲಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ಮಣಿಪಾಲ್ ಹೋಗ್ತಿದ್ದೀವಿ. ಹೋಗೋದು ಬರೋದಷ್ಟೇ. ಏನು ಬಿಸ್ನೆಸ್? ಅವನು ರಿಯಲ್ ಎಸ್ಟೇಟ್ ಅಂತ ಹೇಳ್ತಾ ಇದ್ದಾನೆ. ಇದು ನಿಮಗೆ ಎಲ್ಲಿ ಸಿಕ್ಕಿದ್ದು? ಇದು ಅರವಿಂದ್ ಒಂದು ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸರ್, ಬೇರೆ ಏನಾದರೂ ಬೇಕಾ? ಬೇಡ, ಬಿಲ್ ಪ್ಲೀಸ್. ಇದು ವ್ಯಾಲ್ಯೂ ಒಂದು ಸಾಧಾರಣ 5 ರಿಂದ 10 ಲಕ್ಷ ವ್ಯಾಲ್ಯೂ ಇರ್ಬೋದು. ಸ್ವಲ್ಪ ಜಾಗ್ರತೆ ಮಾಡಿ. ಸರಿ, ಥ್ಯಾಂಕ್ಸ್. A shocking and mysterious incident was reported yesterday from the Indian Ocean, where 5 members of a 6-member scuba diving team were killed after a sudden lightning strike set their boat on fire. One person survived the incident. Officials say the team had gone deep-sea scuba diving to explore an unknown underwater area. During the dive, the group reportedly discovered an ancient box and a strange book from the ocean floor.
ಟ್ರೆಷರ್ ಇರ್ಬೋದು, ಇಲ್ಲ ಅಂದರೆ ಏನಾದರೂ ಒಂದು ವ್ಯಾಲ್ಯೂಯಬಲ್ ಐಟಮ್ ಇರ್ಬೋದು. ದ್ಯಾಟ್ಸ್ ಫಾರ್ ಶೋರ್. ಹಲೋ, ಹಲೋ. ಏನು ಇನ್ನೂ ಎದ್ದಿಲ್ವಾ? ಅರ್ಧ ಗಂಟೆಯಲ್ಲಿ ಬರ್ತೀನಿ, ರೆಡಿಯಾಗಿರು. ಸರಿ. ರೆಡಿಯಾ? ರೆಡಿ, ಲೆಟ್ಸ್ ಗೋ. ಕಾಪಿ. I trace the cracks on the floor tonight. Neon shadows dance in the broken light. A heart beats loud, but it's out of sync. Lost in the rhythm, I can't quite dream. The air is heavy, it pulls me in. Pull me in that twisted maze. Reflections twist in a fevered haze. The crowd is asleep, but I'm still alone. Chasing whispers I'm never on. The number you are calling is currently switched off. Please try later. Pull me in that twisted maze. The number you are calling is currently switched off. Glow, glow, shadow glow, falling deeper. I don't know. Glow, glow, shadow glow, pull me under. Don't let go. Shadow glow, falling deeper. I don't know. Glow, glow, shadow glow, pull me under. Don't let go. ಇಷ್ಟು ದೊಡ್ಡ ಬೆಟ್ಟದ ರೂಟ್ ಹುಡ್ಕೋದು ಹೆಂಗೆ? ಎಲ್ಲಿಗಂತ ಹೋಗ್ತೀಯಾ? ನಾನು ಇನ್ನೇನು ಹೇಳಿದೆ, ಇಷ್ಟು ದೊಡ್ಡ ಕಾಡ ರೂಟ್ ಹುಡ್ಕೋದಷ್ಟು ಈಸಿ ಇಲ್ಲ ಅಂತ. ಬಾಯಿಲ್ ಬಂದು ಹುಡ್ಕೊಂಡು ಅಂದ್ಯಲ್ಲ, ಹುಡುಕೀಗ. ಎಲ್ಲಿಗಂತ ಹೋಗ್ತೀಯಾ? ಆ ಮ್ಯಾಪ್ ಒಂಚೂರು ತೆಗೆದು ಕೊಡು. ಮ್ಯಾಪಲ್ಲೇನೂ ಇಲ್ಲ, ಈ ಲೊಕೇಶನ್ ಇರೋದು ಮ್ಯಾಪಲ್ಲಿ ಇರೋದು. ಇರಲಿ ಕೊಡು. ಅದು ತಗೊಂಡು ಏನು ಮಾಡ್ತೀಯ? ತಗೋ, ಇದರಲ್ಲೇನು ಸಿಗಲ್ಲ. ಇದು ಯಾಕೋ ವರ್ಕೌಟ್ ಆಗೋದು ಡೌಟು. ವಾಪಸ್ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಒನ್ ಮಿನಿಟ್ ಬ್ರೋ. ವಾಪಸ್ ಹೋಗೋಣ, ಇಲ್ಲೇನು ಸಿಗಲ್. ಏನಿದು? ಪೋರ್ಟಲ್. ಸುಮ್ಮನೆ ಇರು, ಅದೆಲ್ಲ ಫಿಲ್ಮ್ಸಲ್ಲಿ ಮಾತ್ರ, ರಿಯಲಲ್ಲಿ ಅಂಥದ್ದೇನೂ ಇರಲ್ಲ. ಇವಾಗ ರಿಯಲಲ್ಲಿ ನೋಡ್ತಾ ಇದ್ದೆ ಅಲ್ಲ, ಇದು ಒಂಥರ ವರ್ಮ್ ಹೋಲ್ ಇದ್ದಂಗೆ. ಯೂನಿವರ್ಸಲ್ಲಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕನೆಕ್ಟ್ ಆಗುತ್ತೆ. ನಾನು ಕಾಮರ್ಸ್ ಅಂತ ಏನೇನು ಶೂಟ್ ಆಗಬೇಡ. ತಗೋ. ಬಾ. ಕ್ಲೋಸ್ ಐತೆ ನೋಡು. ಡೋಂಟ್ ವರಿ,
ಒಳಗೆ ಬರೋಕ್ಕೆ ದಾರಿ ಇದ್ಮೇಲೆ ಹೊರಗೆ ಹೋಗೋಕ್ಕೆ ದಾರಿ ಇದ್ದೇ ಇರುತ್ತೆ. ಮ್ಯಾಪ್ ಗ್ಲೋ ಆಗ್ತಿತ್ತಲ್ಲ, ಇವಾಗ ನೋಡು. ಹೊಡಿದ್ಲಿ. ಇವಾಗ ಗ್ಲೋ ಆಗ್ತಿದೆ ನೋಡು. ಈ ಮ್ಯಾಪ್ ಎಲ್ಲೆಲ್ಲಿ ಗ್ಲೋ ಆಗ್ತಿದೆ ಆ ರೂಟನ್ನು ಫಾಲೋ ಮಾಡೋಣ. ಸರಿ ಬಾ. ಬೀಚಿಂದ ತುಂಬ ಒಳಗಡೆ ಬಂದಿದ್ದೇವಲ್ಲ ನಾವು. ಹೌದು, ಆದರೆ ಇಲ್ಲಿ ಬೀಚ್ ಸೌಂಡ್ ಹೇಗೆ ಕೇಳಿಸ್ತಾ ಇದೆ? ಮೋಸ್ಟ್ಲಿ ಗಾಳಿ ಇರಬೇಕು. ಓ ಮದನ ಮನ ಮೋಹಿನಿ ಕಂಬೆ ಮನ ಮೋಹಕ ಮಾಯಾ ಕಲೆ. ನನಗೆ ಈ ಪೋರ್ಟಲ್ದ ಎಂಟ್ರಿ ಮಾತ್ರ ಗೊತ್ತು, ಬಟ್ ಎಕ್ಸಿಟ್ ಗೊತ್ತಿಲ್ಲ. ಹಾಗೇನಿಲ್ಲ ಬಾ. ಗ್ಲೋ ಸ್ಟಾಪ್ ಆಯ್ತು ನೋಡು. ಡೈರೆಕ್ಷನ್ ಚೇಂಜ್ ಮಾಡು. ಮುಂದೋಗು. ಇಲ್ಲೂ ಬರ್ತಾ ಇಲ್ಲ. ಬ್ಯಾಕ್ ಬಾ, ಈ ಕಡೆ ಬಾ. ಇಲ್ಲಿ ಮಾತ್ರ ಗ್ಲೋ ಆಗ್ತಿದೆ, ಇವಾಗ ವಾಪಸ್ ಗ್ಲೋ ಆಗ್ತಿದೆ. ಅಂದರೆ ಸ್ಟಾರ್ಟ್ ಮಾಡು ಈಗ, ಟೈಮ್ ವೇಸ್ಟ್ ಮಾಡೋದು ಬೇಡ. 1 ಸೆಕೆಂಡ್. ನೀನು ನಗೀತಿದ್ಯಾ, ಮೊಳೆ ಹೊಡಿತಿದ್ಯಾ? ಇನ್ನು ಎಷ್ಟು ಅಡಿ ಇದೆಯೋ? ನನಗೆ ಇವಾಗಲೇ ಸಾಕಾಯ್ತು. ಇನ್ನು 3 ಅಡಿಗಳಿಲ್ಲ, ಆಗಲೇ ಸಾಕಾಯ್ತು ನಿಮಗೆ? ಇನ್ನು ತುಂಬ ಆಗಿಯೋದಿದೆ ಮಗ. ಸಿಕ್ತನ್ಸುತ್ತೆ. ಏನಂತ ನೋಡುವ. ಇಲ್ಲೇ ಮುಂತಗೊಂಡು ಸ್ವಲ್ಪ ಮುಂತಗೊಂಡು. ಅಯ್ಯಮ್ಮ, ಇಲ್ಲಿಡೋಣ. ಓಪನ್ ಆಗ್ತದ? ನಮ್ಮ ಹತ್ರ ಒಂದು ಕೀ ಇದೆ ಅಲ್ಲ, ಹೋಗಿ ತೊಗೊಂಡು ಬಾ.
ಓಪನ್ ಮಾಡು, ಏನಿದೆ ಅಂತ ನೋಡು. ಮಗ ಇದೇನೋ ದೊಡ್ಡದಂಗಿದೆ, ಸುಮ್ಮನೆ ಬೇಗ ಇಲ್ಲಿಂದ ತೊಗೊಂಡು ಹೋಗ್ಬಿಡ. ಸುಮ್ಮನೆ ಇದನ್ನು ಮುಟ್ಟೋದು ಬೇಡ, ಮೊದಲೇ ಏನೋ ನಡೀತಿದೆ, ಇಲ್ಲಿಂದ ಹೊರಟ್ಬಿಡೋಣ. ನಿನಗೆ ಹುಸಿ ಹಿಡಿದಿದೆಯಾ? ಅಷ್ಟರಿಂದ ಇಲ್ಲಿ ಬಂದು ಕಷ್ಟಪಟ್ಟು ಇವತ್ತಾಗಿದೆ, ಬೇಡ ಅಂದರೆ ಏನಾಗ್ತದೆ?
ಶಿಟ್ ಶಿಟ್ The number you are calling is currently switched off. Please try later. तको रोहिश ब्लॉग में ಎಂತಾಯ್ತು ಶಮಂತ ಶಮಂತ ಬೀಚಿಂದ ತುಂಬ ಒಳಗಡೆ ಬಂದಿದ್ದೇವಲ್ಲ ನಾವು. ಹೌದು, ಆದರೆ ಇಲ್ಲಿ ಬೀಚ್ ಸೌಂಡ್ ಹೇಗೆ ಕೇಳಿಸ್ತಾ ಇದೆ? ಮೋಸ್ಟ್ಲಿ ಗಾಳಿ ಇರಬೇಕು. ಈ ಡಾಟ್ ನೋಡು ಮತ್ತೆ ಈ ಲೈನ್, ಇದು ನೋಡೋಕ್ಕೇನೋ ಬೆಟ್ಟದ ಥರ ಇದೆ. ನೆಕ್ಸ್ಟ್ ಪೋಸ್ಟಿಂಗ್ ನೋಡು, ಅವಾಗಿಂದ ಒಂದೇ ಪೋಸ್ಟ್ ಕೊಡ್ತಿದ್ದೆ. ಇವತ್ತು ಶಾರುಖ್ ಖಾನ್ ಪೋಸ್ಟ್ ಕೊಡು. ಶಾರುಖ್ ಖಾನ್ ಅಂದರೆ ಟೈಟನಿಕ್ ಕೊಡ್ತಿದ್ಯಾ? ಶೋಭೆ ಬಂದದ್ದು ನೋಡು. ನೀನಿನ್ ಫೋಟೋ ತೆಗ್ದಂಗೆ. ಒಂದು ಫೋಟೋನೂ ಚೆನ್ನಾಗಿ ಬಂದಿಲ್ಲ.
You've never seen another like me. I'm one of one, 2, 3, 4, baby, that's no fun. Tied up on your tongue, never seen another like me. I'm one of one, you need more, baby, till we're done. Tied up on your tongue, never seen another like me. ಈ ನಾಯಿ ಹೆಸರೇನು? ಟಫಿ. ಟಿಫಿನಾ? ಟಫಿ. ಓ, ಬೀಚಲ್ಲಿ ಇವತ್ತು ಜನನೇ ಕಾಣಿಸ್ತಾ ಇಲ್ಲ. ನೀನು ಬರ್ತೆ ಅಂದ್ಯಲ್ಲ, ಅದಕ್ಕೆ ಖಾಲಿ ಮಾಡಿಸ್ದೆ. ಫೋಟೋ ತೆಗೆಯೋದಂದ್ರೆ ಈ ಥರ ತೆಗಿಬೇಕು. ಸರಿ ಕೊಡು. ಸರಿ ಮಾಡಿ ತೆಗಿತೀನಿ. ನಿನ್ನ ಫೋಟೋ ಹೇಗೆ ತೆಗ್ದಿದ್ಯಾ ಅಂತ ಆಲ್ರೆಡಿ ನೋಡಿದ್ದೀನಿ. ನೀನು ಬೇಡ, ಸೋಫಿಯಾ ನೀನು ತೆಗಿ. ನಂಗೆ ಫೋಟೋ ತೆಗಿಯೋಕ್ಕೆ ಬರಲ್ಲ. ನಾ ಹೇಗೆ ತೆಗಿಯೋದಂತ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾಪ್ಚರ್ ಆಗುತ್ತೆ ಫೋಟೋ. ಇವಾಗ ಝೂಮ್ ಮಾಡಬೇಕಂದ್ರೆ ಲೆನ್ಸ್ನ ರೊಟೇಟ್ ಮಾಡು, ಆವಾಗ ಝೂಮ್ ಆಗುತ್ತೆ. ಇವಾಗ ಫೋಟೋ ತೆಗೆಯೋದು ಹೇಗಂತ ಗೊತ್ತಾಯ್ತಾ? ಗೊತ್ತಾಯ್ತು. ಹಾಗಾದರೆ ನಾನು ಅಲ್ಲಿ ಹೋಗ್ತೀನಿ, ಫೋಟೋ ತೆಗಿ. ಓಕೆ. ಗ್ಲಾಸ್. ಟಫಿಯಲ್ಲಿ ಕ್ಯಾಮರಾ ಆ್ಯಂಗಲ್ ಚೆಕ್ ಮಾಡು. ಗೊತ್ತಾಯ್ತು. ಹಾಗಾದರೆ ಗ್ಲಾಸ್ ಹಾಕೋತೀನಿ, ಫೋಟೋ ತೆಗಿ. ಏಯ್ ಟಫಿ, ರೆಡಿನಾ? ಹಾಂ ರೆಡಿ. 3, 2, 1. ನಾ ಬಂದು 5 ನಿಮಿಷ ಆಗಲಿಲ್ಲ, ವೆದರ್ ಎಲ್ಲ ಚೇಂಜ್ ಆಯಿತು, ಡಿಪ್ ಕರೆಂಟ್ ಆಯಿತು, ರೆಡಿಯಾಗಿ ಬಂದಿದ್ದೆಲ್ಲ ವೇಸ್ಟ್ ಆಯಿತು. ನಾಳೆ ರೀಶೂಟ್ ಮಾಡಿದ್ರೆ ಆಯ್ತು. ಸಂಜಯ್ ಬಾರೋ. ಬಂದೆ. ನೀನು ನೋಡು, ಮನೆಗೆ ಹೋಗಿ ಸರಿ, ಬಾಯ್ ಬಾಯ್. ಇವತ್ತು ಜೋರು ಮಳೆ ಬರೋ ಥರ ಇದೆ, ನಾಳೆ ರೀಶೂಟ್ ಮಾಡಿದ್ರೆ. ಸರಿ, ಹಾಗಾದರೆ ಹಾಗೆ ಮಾಡೋಣ. ಸರಿ ಬಾಯ್. ಬಾಯ್. ನೀನು ಹೊರಡು. scuba diving to explore an unknown underwater area. During the dive, the group reportedly discovered an ancient box and a strange book from the ocean floor.